ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತಾ ಪರ್ಯಾಯಸ್ಥರಾದ ಶ್ರೀ ಸುಗುಣೇಂದ್ರ ತೀರ್ಥರಿಗೂ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 12ನೇ ಪದ್ಯವನ್ನು ನಾವಿವತ್ತು ನೋಡ್ಬೇಕು. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ್ ಅಪ್ರದಾಯೇಭ್ಯೋ ಯೋ ಭುಂಕ್ತೆ ತೇನ ಏವ ಸಹ. ಇಲ್ಲಿ ಕೃಷ್ಣ ಪರಮಾತ್ಮ ಒಂದು ಎಚ್ಚರವನ್ನು ಕೊಡ್ತಾನೆ. ಭಗವಂತನ ಅನುಗ್ರಹದಿಂದ ದೇವತೆಗಳು ನಮಿಗಾಗಿ ಅವರು ಇಷ್ಟ ಭೋಗಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಆ ಇಷ್ಟ ಭೋಗಗಳನ್ನು ಒದಗಿಸಿ ಕೊಡುವ ದೇವತೆಗಳನ್ನು ಕೃತಜ್ಞತಾ ಭಾವದಿಂದ ಸ್ಮರಿಸದೆ ನಾವು ಆ ಭೋಗವನ್ನು ಮಾಡಿದೆವು ಅಂತಾದ್ರೆ ಅದು ನಮಗೆ ಒಂದು ತಪ್ಪು ಮಾಡಿದ ಕಲ್ಪನೆಯೇ ಆಗತ್ತೆ. ಯಾಕಂದ್ರೆ ಅದು ಒಂದು ಚೋರನ ಒಂದು ನಡವಳಿಕೆ ಅಂತಾರೆ. ಯಾವುದೋ ಇನ್ನೊಬ್ಬರ ಸೊತ್ತು, ಯಾವುದು ಇಲ್ಲಿ ಇರೋ ಎಲ್ಲಾ ಸೊತ್ತು ದೇವತೆಗಳ ಸೊತ್ತು ಅಂತಾರೆ. ಯಾಕೆ ಅಂತಂದ್ರೆ ಅವರೇ ಅಲ್ಲಿ ನಿಯಮನ ಮಾಡೋರು. ಹೊರಗಿಂದ ಪರ್ಜನ್ಯಾದಿಗಳು ಮಳೆಯನ್ನು ಸುರಿಸ್ತಾರೆ. ಭೂಮಿಯೊಳಗೆ ಅದು ಸಸಿ ರೂಪದಲ್ಲಿ ಅದು ಹುಟ್ಟಿ ಆಮೇಲೆ ಅದು ಒಂದು ಗಿಡ ಮರಗಳಾಗಿ ಬಂದು ಹಣ್ಣು ಹಂಪಲಾಗಿ ಆಗ್ಬೇಕು ಅಂತಂದ್ರೆ ಅದೆಲ್ಲ ಕೂಡ ದೇವತೆಗಳ ಒಂದು ಕಾರ್ಯ. ಯಾರು ಆ ಹಣ್ಣನ್ನು ಮಾಡಿದ್ದು, ಯಾರ ಹೂವನ್ನು ಮಾಡಿದ್ದು, ಯಾರು ನಮಗ್ ಗೊತ್ತಿಲ್ಲ. ಮಾವಿನ ಹಣ್ಣಲ್ಲೇ ಎಷ್ಟೋ ಬಗೆ ಇದೆ, ಅದ್ರಲ್ಲಿ ಎಷ್ಟೋ ರಸಗಳಿದೆ. ಆ ರಸವನ್ನು ನಾವು ಸವಿತೇವು, ಈ ರಸ ಚೆನ್ನಾಗಿದೆ ಅಂತ. ಈ ತರ ಎಷ್ಟೋ ರಸಗಳು ಅಂತ ಅನ್ನೋದು ಒಂದೇ ಹಣ್ಣಲ್ಲಿದೆ. ಮತ್ತೆ ಅದೇ ತರ ನೀವು ಮೋಸಂಬಿ, ಆರೆಂಜು, ಕೆಂಪು ಆರೆಂಜು, ನಾಗ್ಪುರ್ ಆರೆಂಜು ಅಂತ ಆರೆಂಜಲ್ಲೇ ಎಷ್ಟೋ ಬಗೆ ಇದೆ. ದ್ರಾಕ್ಷಿಯಲ್ಲಿಯೂ ಅದೇ ತರ ಎಷ್ಟು ವಿಧದ ಹಣ್ಣುಗಳು, ಆ ಹಣ್ಣುಗಳಲ್ಲಿರುವಂತ ರಸಗಳು, ರಸವನ್ನು ಆಸ್ವಾದಿಸುವಂತ ನಾಲಿಗೆಯಲ್ಲಿರುವಂತ ಆ ವರುಣನ ಅನುಗ್ರಹದಿಂದ ನಾವು ಆಸ್ವಾದಿಸ್ತೇವೆ. ರಸದೊಳಗೆ ರಸ ಅಂತ ಅನ್ನುವಂಥದ್ರೊಳಗೆ ರಸರೂಪನಾಗಿ ಪರಮಾತ್ಮ ಇರ್ತಾನ. ಮತ್ತೆ ಆ ವಸ್ತು ಯಾವ್ದನ್ನು ನಾವು ಭೋಗಿಸ್ತೇವೋ ಅದ್ರೊಳಗೆ ಭೋಗ್ಯನಾಗಿ ಪರಮಾತ್ಮ ನಾರಾಯಣ ಅನಿರುದ್ಧ ರೂಪದಲ್ಲಿ ಇರ್ತಾನ. ಈ ತರ ನಮ್ಮ ದೇಹದೊಳಗೆ ಅವನು ಪ್ರದ್ಯುಮ್ನ ಸಂಕರ್ಷಣ ರೂಪದಲ್ಲಿದ್ದು ಅವಕಾಶ ಪ್ರದನಾಗಿ ಈ ವಸ್ತುವನ್ನು ನಮ್ಗೆ ಒದಗಿಸಿಕೊಟ್ಟು ತಿನ್ನಿಸ್ತಾನ. ಇಷ್ಟೆಲ್ಲ ಮಾಡ್ತಿರೋಂತ ಪರಮಾತ್ಮ ಮತ್ತೆ ದೇವತೆಗಳ ಮೂಲವಾಗಿ ಅವನ್ ಮಾಡ್ತಾನ. ಆ ವಸ್ತು ಅಂತ ಅನ್ನೋಂಥದ್ದು ಹೇಗಿದೆ, ಅದು ಒಂದು ದ್ರಾಕ್ಷಿಯನ್ನು ತಗೊಂಡ್ರೆ ಅದು ಪಾಂಚಭೌತಿಕವಾಗಿರೋದು. ಅದರಲ್ಲಿ ಪಂಚಭೂತದ ಅಭಿಮಾನಿಗಳು ಇರ್ತಾರೆ. ಆ ರಸ ಅಂತ ಅನ್ನೋದಕ್ಕೆ ಬೇಕಾದ ವಿಷಯಾಭಿಮಾನಿ ಇರ್ತಾಳೆ. ಶಬ್ದ ಸ್ಪರ್ಶ ರೂಪ ರಸ ಅಂತ ಅನ್ನೋದಕ್ಕೆ ರಸಕ್ಕೆ ವಾರುಣಿಯೇ ಅಭಿಮಾನಿ. ಅಂದ್ರೆ ಆ ಎಷ್ಟು ದೇವತೆಗಳಿದ್ದಾರೆಯೋ ಅವರೆಲ್ಲರಿಗೂ ಕೂಡ ನಾವು ಈ ದೇವತೆಗಳಿಂದಾಗಿ ನಾನು ಈ ರಸದ ರುಚಿಯನ್ನು ಕಂಡೆ ಅಂತ ಅನ್ನೋಂತ ಆ ಭೋಗವನ್ನು ಪಡೆದಾಗ ನಾವು ಆಲೋಚನೆ ಮಾಡದೇ ಇರ್ತೇವಲ್ಲ, ಅದು ಅವರ ರಸದ ಒಂದು ಸೊತ್ತು ಯಾರ್ದು, ಆ ರಸನ ಅಭಿಮಾನಿಯಾಗಿರುವಂತ ವಾರುಣಿಯನ್ನು ನಾವು ಸ್ಮರಿಸದೇ ಇದ್ರೆ ಅದಕ್ಕೆ ನಾವು ಮಾಡಿರುವಂತ ಅಪರಾಧ ಏನು, ಚೋರನೇ ನಾವು ಅಂತ. ಚೋರ ಮಾಡಿದವನ, ಕಳೆದವನ ಒಂದು ಗುಣ ಇದ್ರಲ್ಲಿ ಕಾಣತ್ತೆ ಅಂತಾರೆ. ಯಾರ್ದೋ ಒಬ್ರದ್ದು ಅದು, ಅದನ್ನು ನಾವು ಒಂದು ರೆಂಟಿಗೆ ತಾನು ನಾವು ತಗೊಂತೇವೆ. ಅವ್ರು ಕೊಟ್ಟಾಗ ನಾವು ಬಳಸ್ಬೇಕು, ಆಮೇಲೆ ಅವ್ರು ತಗೊಂತಾರೆ. ಅದನ್ನ ಕೊಟ್ಟಿದ್ದನ್ನು ತಗೊಂಡು ಮತ್ತೆ ವಾಪಸ್ ತಗೋಂತವ್ರನ್ನ ನಾವು ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತೇವೆ. ಯಾರ ಮನೆಯಲ್ಲೋ ನಾವು ಹೋಗಿ ಇರ್ತೇವೆ, ಆ ಮನೆಯಲ್ಲಿ ಅನುಭವಿಸ್ತೇವೆ. ಆದ್ರೆ ಮನೆಯನ್ನು ಮತ್ತೆ ಖಾಲಿ ಮಾಡ್ಬೇಕು. ಆ ತರನೇ ನಮ್ಮ ಎಲ್ಲಾ ಇಂದ್ರಿಯಗಳು ಇದೆ. ಅದನ್ನು ನಾವು ಬಳಸೋದ್ರಿಂದ ಈ ಪ್ರಪಂಚದಲ್ಲಿರುವಂತ ಎಲ್ಲ ಭೋಗಗಳನ್ನು ಪಡೆಯಕ್ ಸಾಧ್ಯ ಆಗತ್ತೆ. ಆದ್ರೆ ಆ ಬಳಸೋ ಕಾಲಕ್ಕೆ ಕೂಡ ಅವರೇ ನಮಗಿದ್ದು ಅದನ್ನ ಅನುಗ್ರಹಿಸ್ತಾ ಇರ್ಬೇಕಾದ್ರೆ ಅವರನ್ನೇ ನಾವು ಸ್ಮರಿಸದೆ ಹೋದ್ರೆ ನಾವು ಹೇಗೆ ಒಂದು ಕಳ್ಳನಿಗಿಂತ ಭಿನ್ನ. ಅದೇ ಎಚ್ಚರವನ್ನು ಪರಮಾತ್ಮ ಕೊಡ್ತಾನ. ಕೃತಜ್ಞತಾ ಭಾವದಿಂದ ದೇವತೆಗಳನ್ನು ಸ್ಮರಿಸ್ರಿ. ಇದ್ರಲ್ಲಿ ಇನ್ನೊಂದೇನು ಮುಖ ಇದೆ ಅಂತಂದ್ರೆ, ದೇವತೆಗಳು ಅಂತ ಅನ್ನೋರು ಅವರು ಯಜ್ಞ ರೂಪದಲ್ಲಿ ತುಷ್ಟರಾಗ್ತಾರೆ. ಯಾರು ಯಜ್ಞವನ್ನು ಮಾಡ್ತಾರೆಯೋ ಅವರಿಂದ ಅವರು ಪ್ರಸನ್ನರಾಗಿ ಅವರಿಗೆ ಎಲ್ಲ ವಿಧವಾದ ಅಡೆತಡೆಗಳನ್ನು ನಿವಾರಣೆ ಮಾಡಿ ಅವರ ಜೀವನ ಸುಗಮವಾಗಿ ಸಾಗುವ ಹಂಗೆ ದೇವತೆಗಳು ಅನುಗ್ರಹಿಸ್ತಾರೆ. ಇಂತಹ ದೇವತೆಗಳಿಗೆ ಈ ಯಜ್ಞ ಅಂತ ಅನ್ನೋದನ್ನು ನಾವ್ ಯಾಕೆ ಅರ್ಪಿಸ್ಬೇಕು? ಈಗಾಗ್ಲೇ ನಾವು ನೋಡಿದೆವು, ಕೃತಜ್ಞತಾ ಭಾವದಿಂದ ಅರ್ಪಿಸ್ಬೇಕು. ಅವರಿಗೆ ನಾವು ಋಣ ಪಟ್ಟಿದ್ದೆವು ಅಂತ ಅನ್ನೋದನ್ನ ನಾವು ತಿಳ್ಕೊಂಡೆ ಅದನ್ನ ಅರ್ಪಿಸ್ಬೇಕು. ಆ ಋಣ ಅಂತ ಅನ್ನೋದು ದೇವರ ಋಣ ಅಂತಾರೆ. ಆ ಋಣವನ್ನು ನಾವು ಹೇಗ್ ಪರಿಹಾರ ಮಾಡೋದು? ಯಜ್ಞ ಮೂಲ್ಯವಾಗಿ ಅಂತಂದ್ರು. ಯಜ್ಞದಿಂದ ಅವ್ರಿಗೆ ಪ್ರಯೋಜನವಾ ಅಂತ ಅನ್ನೋದ್ರ, ಯಜ್ಞದಿಂದ
ನಮ್ಮ ಒಳಗೆ ಇರುವಂತ ಕೃತಜ್ಞತಾ ಭಾವ ಅಂತ ಅನ್ನೋದ್ರಿಂದ ನಮಗೆ ಉದ್ಧಾರ ಆಗತ್ತೆ. ದೇವತೆಗಳಿಗೆ ಏನೂ ಋಣ ಇಲ್ಲ ನಮಗ್ ಕೊಡ್ಬೇಕು ಅಂತ. ದೇವತೆಗಳು ಯಾಕೆ ಕೊಡ್ತಾರೆ? ಪರಮಾತ್ಮ ಅವರನ್ನು ಈ ತರ ನೇಮನ ಮಾಡಿ ಇಟ್ಟಿದ್ದಾನ. ಅವ್ರಂತ ಒಳ್ಳೆ ಗುಣ ಉಳ್ಳವರಾಗಿದ್ದಾರೆ, ದಯಾಳುಗಳಾಗಿದ್ದಾರೆ. ಕರುಣಾಭಾವದಲ್ಲಿ ಇರುವಂತ ಆ ದೇವತೆಗಳು ಜೀವನಿಗೆ ಕೊಡ್ತಾ ಇರ್ತಾರೆ. ಅವ್ರು ಯಾವಾಗ ಮತ್ತೆ ಕೊಡೋರು ಅಂತ ಅನ್ನೋಂತ ಅಪೇಕ್ಷೆನೂ ಅವ್ರಿಗಿಲ್ಲ. ಆದ್ರೆ ಯಾವಾಗ್ಲೂ ಒಮ್ಮೆ ಅವರ ಕರ್ಮ, ಯಾವ ಜೀವರಾಶಿಗಳ ಗುಂಪಾಗಿರುವಂತ ಅವ್ರ ಕರ್ಮ ತುಂಬಾ ಹೆಚ್ಚಾಗಿ ಈ ದಯೆಯನ್ನು ಪಡ್ಕೊಂಡು ಕೃತಜ್ಞತಾ ಭಾವ ಇಲ್ಲದೆ ಇದ್ದಾಗ, ಆವಾಗ ನಾವು ನೋಡ್ತೇವು ಆ ಭೂಮಿಯೊಳಗೆ ಎಷ್ಟೋ ವಿಧವಾದ ಒಂದು ಕೆಲಾಮಿಟೀಸು, ಪ್ರಕೋಪ ಆಗ್ಬಿಡುತ್ತೆ. ಅದಕ್ಕೆ ಕಾರಣವೇ ಬಂದು ಯಜ್ಞ ಮಾಡದೇ ಇರೋದು ಅಂತ ಅನ್ನೋದನ್ನ ಹಿರಿಯರು ತಿಳಿಸ್ತಾರೆ. ಯಜ್ಞ ಅಂತಂದ್ರೆ ಕೃತಜ್ಞತಾ ಭಾವದಿಂದ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡೋದು. ಯಾವುದು ದೇವಾಸ್ಯ ಅಂತ ಅನ್ನೋದನ್ನ ಅಗ್ನಿಗೆ ಕರೀತಾರೆ. ಅಗ್ನಿಮುಖದಲ್ಲಿ ಆರಾಧನೆ ಅಂತಂದ್ರೆ ಅಗ್ನಿ ಏನ್ ಮಾಡ್ತಾನ, ಹವಿಸ್ಸನ್ನು ಕೊಂಡು ಆ ಮಂತ್ರದಿಂದ ನಾವು ಕೊಡ್ತಾ ಇರುವಂತ ಹವಿಸ್ಸು, ಆ ದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿಯೇ ಯಜ್ಞ ಮಾಡೋದು. ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಯಜ್ಞ ಮಾಡಿದಾಗ ಆ ಹವಿಸ್ಸು ಅಂತ ಅನ್ನೋದು ಅವರಿಗೆ ನಾವು ಕೃತಜ್ಞತಾ ಭಾವದಿಂದ ಆ ಹವಿಸ್ಸನ್ನು ಕೊಟ್ಟಾಗ ಅಗ್ನಿಯೊಳಗ್ ಬಿದ್ದು ಅದ್ ಭಸ್ಮ ಆದಂಗ್ ನಮಗ್ ಕಾಣುತ್ತೆ. ಆದ್ರೆ ಅದ್ರ ಎಸೆನ್ಸ್ ಸಾರ ಏನಿದೆಯೋ ಅದು ದೇವತಾಂತರ್ಗತನಾಗಿ ಭಾರತೀಯರಮ್ನ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನ್ಗೆ ಹೋಗಿ ಸೇರತ್ತೆ. ಆ ಸೇರಿದಾಗ ಏನಾಗತ್ತೆ, ನಮ್ಮ ಮುಂದೆ ಇರುವಂತ ಅಡೆತಡೆಗಳೆಲ್ಲ ಪರಿಹಾರ ಆಗತ್ತೆ. ಆ ತರ ಪರಮಾತ್ಮನ ಅನುಗ್ರಹ ಜೀವನ್ ಮೇಲೆ ಆಗತ್ತೆ ಅಂತಾರೆ. ಅದಕ್ಕೆ ಕಾರಣ ನಾವು ಮಾಡಿರುವಂತ ಪಾಪದಿಂದ ನಮಗೆ ಅಡೆತಡೆಗಳು, ಆ ಅಡೆತಡೆಗಳಿಂದ ನಮಗೆ ಭೋಗಾದಿಗಳು ಲಭ್ಯ ಆಗೋದಿಲ್ಲ. ಕೆಲವೊಮ್ಮೆ ಅಂತ ಲಭ್ಯ ಆಗದೆ ಇರುವಾಗ ನಾವು ಹುಡುಕ್ತೇವಲ್ಲ, ಜಾತಕ ತೋರಿಸಿ ಏನಾಯ್ತೋ ಎಂತೋ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಈ ಯಾಗವನ್ನು ಮಾಡಿ, ಈ ಹೋಮವನ್ನು ಮಾಡಿ ಅಂತ. ಅವಾಗ್ಲೂ ಮಾಡದೇ ಇರುವಂತವ್ರು ಇರ್ತಾರೆ. ನಾವ್ ಯಾಕೆ ಮಾಡ್ಬೇಕೀಗ ಅಂತ. ಆದ್ರೆ ನಿಜವಾಗಿಯೂ ಯಾಕೆಂದ್ರೆ ನಾವು ಮಾಡ್ಲೇಬೇಕಾದದ್ದು, ನಾವು ದೇವತಾ ಋಣವನ್ನು ತೀರಿಸ್ಲಿಲ್ಲ, ಅದಕ್ಕೆ ನಮಗೆ ಈ ಅಡೆತಡೆ ಒಂದು ನಮ್ಗೆ ಮಾರ್ಗದರ್ಶನ ಮಾಡೋ ಹಾಗೆ ಅದಿದೆ. ಯಾವಾಗ ನಾವು ಕೃತಜ್ಞತಾ ಭಾವದಿಂದ ಆ ಯಜ್ಞವನ್ನು ಮಾಡ್ತೇವೋ ಅವಾಗ ಆ ಅಡೆತಡೆಗಳೆಲ್ಲ ಪರಿಹಾರ. ಎಷ್ಟು ಸುಲಭವಾಗಿ ನಮ್ ಗುರುಗಳು ಹೇಳ್ತಾರೆ, ನೀವು ಗಾಡಿಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ದೊಡ್ಡ ಬಂಡೆಕಲ್ಲು ಹಾದಿಯಲ್ಲಿ ಬಿದ್ದಿರತ್ತೆ, ಹೇಗ್ ಮುಂದೆ ಹೋಗ್ತೀರಾ? ಹೋಗಕ್ಕಾಗಲ್ಲ. ಕಾರನ್ನು ನಿಲ್ಸ್ಬೇಕು, ಗಾಡಿಯನ್ನು ನಿಲ್ಸ್ಬಿಟ್ಟು ಎದ್ದು ಆ ಬೋಲ್ಡರ್ನ ಹೆಂಗ್ ತೆಗಿಯೋದು ಇವಾಗ ಅಂತ. ನಮ್ ಕೈಲಾದ್ರೆ ನಾವು ತೆಗಿಬಹುದು, ಇಲ್ಲ ಅಂದ್ರೆ ಯಾರನ್ನೋ ಕರಿಬೇಕು, ಕರೆದು ಅದನ್ನು ತೆಗಿಸ್ಬೇಕು, ತೆಗೆದ ಮೇಲೆ ಮುಂದೆ ಹೋಗೋದು. ಅದೇ ತರ ನಮ್ಮ ಕರ್ಮವೇ ನಮ್ಮ ಮುಂದೆ ಒಂದು ದೊಡ್ಡದಾದ ಒಂದು ಅಡೆತಡೆಯಾಗಿ ನಿಂತಿರತ್ತೆ. ಕೆಲವೊಮ್ಮೆ ಆ ಎಲ್ಲಾ ಅಡೆತಡೆಗಳನ್ನು ಪರಿಹಾರ ಮಾಡಿಕೊಂಡು ನಾವು ಮುಂದೆ ಸಾಗ್ಬೇಕು ಅಂತ ಅನ್ನೋಂತ ಒಂದು ಗುರಿ ಇರುವಂತ ಜೀವರಿಗೆ ಯಜ್ಞವೇ ಒಂದು ನಮಗೆ ಕೊಟ್ಟಿರುವಂತ ಸಾಧನ. ಯಜ್ಞ ರೂಪದಲ್ಲಿ ದೇವತೆಗಳನ್ನು ತೃಪ್ತಿಪಡಿಸಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಇಷ್ಟಾನ್ ಭೋಗಾನ್ ಇವೋ ದೇವಾಹ ದಾಸ್ಯಂತೆ ಅಂತ ಯಜ್ಞ ಭಾವಿತ. ಅವರು ಸುರಿಮಳೆಯಾಗಿ ಸುರಿಸ್ತಾರೆ ನಿಮ್ಮ ಇಷ್ಟ ಭೋಗಗಳನ್ನು, ನೀವು ಅವರನ್ನು ಯಜ್ಞದಿಂದ ತೃಪ್ತಿಪಡಿಸಿ ಅಂತಾನೆ. ಯಜ್ಞದಿಂದ ತೃಪ್ತನಾಗಿ ಪರಮಾತ್ಮ ಅವರೊಳಗಿದ್ದು ಪ್ರೇರಣೆ ಮಾಡ್ತಾನ, ಇವರಿಗೆ ಅನುಗ್ರಹ ಮಾಡು ಅಂತ. ಅವಾಗ ಅವ್ರ ಅನುಗ್ರಹ ಮಾಡ್ತಾನೆ. ತೈರ್ದತ್ತನ್ ಅಪ್ರದಾಯ ಏಭ್ಯೋ ಅಂತಿದೆ. ಯಾರು ತೈಹಿ ಅಂತಂದ್ರೆ ಅವರು ಅಂತ ಅರ್ಥ. ದೂರದಲ್ಲಿರುವಂತವ್ರುನ ತೈಹಿ, ಏಭ್ಯ ಅಂದ್ರೆ ಇಲ್ಲಿರೋ ಅವರು ಅಂತ ಅರ್ಥ. ಈ ಎರಡೂ ಸಂಬೋಧನೆಗಳು ದೇವತೆಗಳಿಗೆ ಇದೆ. ಇದೊಂದು ಆಶ್ಚರ್ಯವನ್ನು ನಮ್ಗೆ ಗುರುಗಳು ತೋರಿಸ್ತಾರೆ. ತೈಹಿ ಅಂತ ಅನ್ನುವಂಥದ್ದು ಅಲ್ಲಿ ಅಂತ ಅನ್ನೋದು ಯಾಕೆ ಹೇಳಿದ್ದಾರೆ ಅಂದ್ರೆ, ದೇವತೆಗಳು ನಮಗೆ ದೂರದವರು ಅಂತ ಅನ್ನುವಂಥ ಭಾವನೆ ನಮಗಿರತ್ತೆ. ಅವರನ್ನು ನಾವು ಕಂಡಿಲ್ಲ, ಅವ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ, ಅದರಿಂದ ಅವ್ರು ದೂರದವರು. ಅವರು ತುಂಬಾ ಗೌರವಾರ್ಹರು, ಅವರನ್ನು ನಾವು ಬಂದು ಹೇಗೆ ಹತ್ರದಿಂದ ಸಂಬೋಧಿಸುವುದು ಅಂತ ಅನ್ನುವಂಥ ಆಲೋಚನೆ. ಆದ್ರೆ ಯಜ್ಞವನ್ನು ಮಾಡಿ ಅವ್ರ ಪ್ರೀತಿಯನ್ನು ಪಡೆದು ಅವ್ರು ನಮಗೆ ಅನುಗ್ರಹವನ್ನು ಮಾಡಿದ ಮೇಲೆ ಅವ್ರು ನಮ್ಮವ್ರು ಆಗ್ಬಿಡ್ತಾರೆ. ಅವರು ನನಗಾಗಿ ಇಷ್ಟೊಂದು ಅನುಗ್ರಹ ಮಾಡಿದ್ದಾರೆ ಅಂತ ಅನ್ನುವಂಥ ಆಲೋಚನೆ ನಮಗ್ ಬರುತ್ತೆ. ಅಂತ ಒಂದು ಆಲೋಚನೆಯಿಂದ ನಾವಿದ್ದಾಗ ನಮ್ಮ ಒಂದು ಜೀವನ ಬಾಳು ಅಂತ ಅನ್ನೋದೇ ಒಳ್ಳೆ ಸುಗಮವಾಗಿ ಸಾಗುತ್ತೆ. ಹಾಗಿಲ್ಲ ಅಂತಂದಾಗ ಏನಾಗತ್ತೆ, ಆ ಜೀವನಿಗೆ ಬಂದು ಆ ಕೃತಜ್ಞ ಅಂತ ಅನ್ನುವಂಥ ಲೇಬಲ್ ಬಂದು ಅಂಟತ್ತೆ. ಕೃತಜ್ಞನಾಗಿ ಅವನು ಒಂದು ಸ್ಥೇನ ಏವ ಸಹ ಅಂತಾರೆ. ಈ ಸ್ಥೇನ ಏವ ಸಹ ಅಂತಂದ್ರೆ ಅವನೇನು ಕಳ್ಳನೇ ಸರಿ ಅಂತ ಅಂದ್ಬಿಟ್ಟು ಇನ್ಯಾವುದಿಲ್ಲ ಅವನಿಗೆ ಲೇಬಲು. ಕಳ್ಳ ಅಂತಂದ್ರೆ ಅವನು ನಿಜವಾಗಿಯೂ ಆ ದೇವತೆಯ ಋಣವನ್ನು ತೀರಿಸ್ದೇನೆ ಅವನ ಜೀವನವನ್ನು ತನ್ನಗಾಗಿ ತಾನು ಬಂದು ಜೀವನವನ್ನು ನಡೆಸಿದ್ದಾನ. ಯಾವುದೋ ಒಮ್ಮೆ ಏನಾಗತ್ತೆ ಅಂತಂದ್ರೆ ಆ ಜೀವರಿಗೆ ಏನೋ ಅಡೆತಡೆಗಳು ಬರ್ತೇ ಇರತ್ತೆ. ಅದು ಹಿಂದೆ ಮಾಡಿದ ಅವರ ಕರ್ಮ ಅಂತ ಅನ್ನೋದು ಚೆನ್ನಾಗಿತ್ತು ಅಂತ ಅಂದ್ರೆ ಅವ್ರಿಗೆ ಇಲ್ಲಿಯೂ ಏನು ಅಡೆತಡೆಗಳು ಬರ್ದೇನೆ ಕೃತಜ್ಞತಾ ಭಾವವೂ ಇಲ್ದೇನೆ ಇದ್ಬಿಡ್ತಾರೆ.
ಆದ್ರೆ ಅವ್ರನ್ನ ನಾವು ದೃಷ್ಟಾಂತವಾಗಿ ತಗೊಂಡ್ಬಿಟ್ರೆ ನಾವು ಕಳ್ಳರಾಗ್ತೀವಿ. ಯಾರು ಕೂಡ ಫ್ರೀಯಾಗಿ ಏನೂ ಸಿಗಲ್ಲ ಈ ಲೋಕದಲ್ಲಿ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ಲೋಕದಲ್ಲಿ ಹಾಗ್ತಾನೆ ಏದಾದ್ರೂ ನಿಮ್ಗೆ ಫ್ರೀಯಾಗಿ ಸಿಗತ್ತಾ? ಏನಾದ್ರೂ ಕೊಟ್ರೆ ಸಿಗೋದು. ಅದೇ ತರನೇ ಈ ಬಾಳಲ್ಲಿ ಕೂಡ ನಾವ್ ಏನೇನ್ನೋ ಪಡಿತಾ ಇರ್ತೇವೆ. ಆ ಎಲ್ಲಾ ಪಡೆಯೋದ್ನೆಲ್ಲ ನಾವು ಸೂಕ್ಷ್ಮವಾಗಿರುವಂತ ಪಡುವಿಕೆಗಳನ್ನ ಪಡೆದ ಮೇಲೂ ಅದಕ್ ಕೊಟ್ಟವ್ರು ಒಬ್ರಿದ್ದಾರೆ ಅಂತ ಅನ್ನೋಂತ ಆಲೋಚನೆ ನಮಗಿರೋದಿಲ್ಲ. ಅದನ್ನು ಜಾಗೃತಿ ಮಾಡಿ ನಾವು ಇಟ್ಕೋಬೇಕು ಅಂತ ಅನ್ನೋಂತ ಒಂದು ಇದ್ನ ಇಲ್ಲಿ ಪರಮಾತ್ಮ ಜನರಿಗೆ ಆ ಒಂದು ಸಂದೇಶವನ್ನು ಕೊಡ್ತಾನ. ಯಾವಾಗ ನಾವು ಬಂದು ನಮ್ಮ ಜೀವನದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಇಂಥದ್ರಿಂದ ನಾವು ಸವಿತಾ ಇದ್ದೇವು ಅಂತಂದ್ರೆ ದೇವತೆಗಳ ಅನುಗ್ರಹವೇ ಅದು. ದೇವತೆಗಳು ನಮಗೆ ಕೊಟ್ಟಿರುವಂತ ಪ್ರಸಾದ. ಅದನ್ನು ನಾವು ಭೋಗಿಸ್ತಾ ಇದ್ದೇವು ಅಂತಂದ್ರೆ ಅದೆಲ್ಲ ನಮ್ಗೆ ಇಷ್ಟ ಭೋಗಗಳು. ನಾವು ತಿನ್ಬೇಕು ಅಂತ ಅನ್ನೋದನ್ನ ಬಯಸಿ ತಿಂತೇವು. ರುಚಿಯಿಂದ ಆನಂದ ಪಡ್ತೇವು. ನೋಡ್ಬೇಕು ಅಂತ ನೋಡ್ತೇವು. ಈ ಎಲ್ಲಾದ್ನೂ ಮಾಡ್ತಿರೋಂತ ನೀವು ಅಂತ ಕೃಷ್ಣ ಹೇಳ್ತಾನ ನಮಗೆ. ಯಾರು ಇದನ್ನು ಕೊಟ್ರು ಅಂತ ಯೋಚನೆ ಮಾಡಿ ಅವರಿಗೆ ನಿಮ್ಮ ಒಂದು ಕರ್ಮವನ್ನು ಸಮರ್ಪಣೆ ಮಾಡಿ. ಆಯಾ ಕರ್ಮಗಳು ಅಂತ ಅನ್ನೋಂಥದ್ನ ಕಣ್ಣಿಂದ ನೋಡಿದನ್ನು ಸೂರ್ಯಾಂತರ್ಗತ, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ, ಲಕ್ಷ್ಮೀನಾರಾಯಣ ನಮ ಅಂತ ಅವನಿಗೆ ಅರ್ಪಿಸ್ರಿ. ಅವನಿಂದಾಗಿ ಈ ಕಣ್ಣು ಈ ತರ ನನಗೆ ದೃಷ್ಟಿಯನ್ನು ಕಾಣಿಸಿತು ಅಂತ. ಆಮೇಲೆ ಯಜ್ಞ ಮಾಡಿ ಅಂತ ಅನ್ನೋದ್ನವನು ಹೇಳ್ತಾರೆ. ಯಾವಾಗ ನಾವು ಒಂದು ಯಜ್ಞವನ್ನು ಹೋಮವನ್ನು ರಚಿಸಿ ಹೋಮಕುಂಡವನ್ನು ಇಟ್ಟು ಅದರಲ್ಲಿ ಆಹುತಿಯನ್ನು ಕೊಟ್ಟು ನಾಮವನ್ನು ಯಾವ ದೇವತೆಯನ್ನು ಕರೆದು ಸ್ವಾಗತಿಸಿ ಅವರೊಳಗಿರುವಂತ ನಾವು ಕೊಡ್ಬೇಕು ಅಂತ ಪರಮಾತ್ಮನಿಗೆ ಸಲ್ಲತ್ತೆ. ಆದ್ರೆ ಆ ದೇವತೆಯ ಮೂಲವಾಗಿ ಅದನ್ನ ನಾವು ಕೊಟ್ಟಾಗ ಅದ್ ನೇರವಾಗಿ ಅವರಿಗೆ ತಲುಪತ್ತೆ. ತಕ್ಷಣವೇ ನಮ್ಮ ಏನು ಅಡೆತಡೆಗಳಿದೆಯೋ ಅದೆಲ್ಲ ಪರಿಹಾರ ಆಗತ್ತೆ. ಇದನ್ನು ನಾವೆಲ್ಲರೂ ಕೇಳಿರ್ತೇವೆ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇದ್ದಾಗ ನಾವು ಆ ಜೋಷ್ಯರ ಹತ್ರವೋ ಆಚಾರ ಹತ್ರವೋ ಕೇಳ್ತೇವೆ. ಹೇಳಿ ಏನು ಪರಿಹಾರ ಐತೆ ಅಂತ. ಅವ್ರಂತಾರೆ ಈ ಒಂದು ಹೋಮವನ್ನು ಮಾಡಿ ನಿಮ್ಗೆ ಸರಿ ಹೋಗತ್ತೆ. ಇಷ್ಟು ಹೋಮವನ್ನು ಮಾಡ್ಬೇಕು ಅಂತಾನು ಹೇಳ್ತಾರೆ. ಈ ಏನು ಅಂದ್ರೆ ಈ ಬೇರೆ ಎಲ್ಲಾ ಪೂಜೆಗಳಿಗಿಂತ ಅಗ್ನಿಮುಖವಾದ ಆರಾಧನೆ ಅಂತ ಅನ್ನೋದು ಹೆಚ್ಚು ನೇರವಾಗಿ ಆ ಹವಿಸ್ಸನ್ನು, ಆ ಮಂತ್ರವನ್ನು ಆ ದೇವತೆಗೆ ತಲುಪಿಸುವಂತ ಯಜ್ಞದಲ್ಲಿ ಮುಖನಾಗಿ ನಿಂತಿರುವಂತ ಅಗ್ನಿ ಇರ್ತಾನ. ಅವ್ನು ನಮಗೆ ಸಹಾಯ ಮಾಡ್ತಾನೆ. ಆ ಅಗ್ನಿಗೂ ಕೂಡ ಅದಕ್ಕೆ ಆ ಅಗ್ನಿಯನ್ನು ಹುಟ್ಟಿಸಿ ಅಗ್ನಿಗೆ ಸಂಸ್ಕಾರ ಮಾಡಿ ಅಗ್ನಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ಹೋಮವನ್ನು ಮಾಡೋದು. ಹೀಗೆ ಆ ನಮಗೆ ಕಣ್ಣಿಗೆ ಕಾಣದೇ ಇರುವಂತ ದೇವತಾ ಶಕ್ತಿಗಳೆಲ್ಲ ಈ ಲೋಕದಲ್ಲಿ ಇದೆ ಅಂತ ಅನ್ನೋದನ್ನ ಗುರ್ತಿಸಿ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ನಮಿಸ್ತಾ ಇರೋದೇ ನಮ್ಮ ಒಳಿತಿಗಾಗಿ ಹೇಳಿರುವಂತ ಒಂದು ಉಪದೇಶ ಇದು. ಇದನ್ನು ನಾವು ಇವಾಗ ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಂ. ಹರೇ ಶ್ರೀನಿವಾಸ.